ನನಗೆ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡಿದ್ದೇನೆ, ಸಿಎಂ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ ಅಂತ ನಯನಾ ಮೋಟಮ್ಮ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಬಂದ ಬಳಿಕ ನಯನಾ ಮೋಟಮ್ಮ ಹೇಳಿಕೆಯನ್ನ ಕೊಟ್ಟಿರೋದು. ನಮ್ಮ ಜಿಲ್ಲೆಯಲ್ಲಿ 5 ಶಾಸಕರು ಗೆದ್ದು ಬಂದಿದ್ದೇವೆ, ಒಂದಾದ್ರೂ ಸಚಿವ ಸ್ಥಾನ ಸಿಗಬೇಕಿತ್ತು. ಮಹಿಳೆಯರಿಗೆ 1 ಸ್ಥಾನ ಕೊಡದಿದ್ರೆ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ. ಸಚಿವ ಸ್ಥಾನ ಕೊಟ್ರೆ ನಿಭಾಯಿಸ್ತೇನೆ ಅಂತ ನಯನಾ ಮೋಟಮ್ಮ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಂದ್ರೂ ಪಕ್ಷದ ಹೈಕಮಾಂಡ್ ವರಿಷ್ಠರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನನಗೆ ತಿಳಿದ ಮಟ್ಟಕ್ಕೆ ಹೊಸಬರಿಗೆ ಅವಕಾಶ ಕೊಡಬಹುದು, 1-2 ಸ್ಥಾನ ಕೊಡಬಹುದು ಅಂತ ಇತ್ತು. ಮಹಿಳೆಯರಿಗೆ ಅಟ್ಲೀಸ್ಟ್ 1-2-3 ಸ್ಥಾನ ಕೊಡ್ತಾರೆ ಅಂತ ಒಂದು ಆಸೆ ನಾವೆಲ್ಲರೂ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಸಿಗಬೇಕಾಗಿತ್ತು. ನಾವು 5 ಶಾಸಕರು ಗೆದ್ದು ಬಂದಿದ್ದೀವಿ. ಈ ಹಿನ್ನೆಲೆ ಮತ್ತು ನನಗನ್ಸುತ್ತೆ ನನಗಿರೋ ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಖಂಡಿತ ಮಾಡಿದ್ದೆ. ಇನ್ನು ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನು ಖಂಡಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಮನವರಿಕೆ ಮಾಡ್ಕೊಂಡಿದ್ದೀನಿ. ಮಹಿಳೆಯರಿಗೆ ಕೊಡಲೇಬೇಕಾಗುತ್ತೆ. ಯಾಕಂದರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಪಕ್ಷಕ್ಕೆ ನನಗನ್ಸುತ್ತೆ ಅದು ಹಿನ್ನಡೆ. ಮತ್ತು ನಾವು ಪಕ್ಷ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಾವು ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದವರು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ಜಾರಿಗೆ ಬಂದೇ ಬರುತ್ತೆ ಸದ್ಯದಲ್ಲಿ. ಮುಂದಿನ ಚುನಾವಣೆಗೆ ಬಂದ್ರೂ ಆಶ್ಚರ್ಯ ಇಲ್ಲ. ಸೊ ಅಷ್ಟು ಹೊತ್ತಲ್ಲಿ ನಾವು ಸಜ್ಜಾಗಬೇಕು. ಸೊ ನಮ್ಮನ್ನು ಸಾರ್ವಜನಿಕರು, ನಮಗೆ ಮತದಾರರು ನಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಾವು ನಮ್ಮ ನಡೆನೂ ಅದೇ ರೀತಿ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. 1 ಸ್ಥಾನ ಮಹಿಳೆಯರಿಗೆ ಕೊಟ್ಟರೆ ನನಗೆ ಖುಷಿ ಇದೆ. ನನಗೆ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ. ನನಗೆ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಪಕ್ಷದ ಪರವಾಗಿ ನನಗೆ ಎಲ್ಲ ಅರ್ಹತೆ ಇದೆ. ಅದನ್ನು ನಿಭಾಯಿಸಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ.